ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸಲ್ಲಿ ನಾನು ನಿಮಗೆ ಸೋ ಮಚ್, ಟೂ ಮಚ್, ವೆರಿ ಮಚ್ ಏನು ಡಿಫ್ರೆನ್ಸ್ ಇದೆ, ನೀವು ಮಾಡೋ ಮಿಸ್ಟೇಕ್ಸ್ ಏನು, ಆ್ಯಂಡ್ ಇನ್ನು ಬೇರೆ ತುಂಬ ಪಾಯಿಂಟ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಾನು ಲಾಸ್ಟ್ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಾನು ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ. ಆಗಲೇ ನಿಮಗೆ ಈ ಕ್ಲಾಸ್ ಅರ್ಥ ಆಗೋದು. ಸೊ ನಾನು ನಿಮಗೆ ಹೇಳಿದ್ನಲ್ವ, ಪಾಸಿಟಿವ್ ಸೆಂಟೆನ್ಸ್ಗಳಲ್ಲಿ ನಾವು ಮಚ್ ಆ್ಯಂಡ್ ಮೆನಿನ ಯೂಸ್ ಮಾಡಲ್ಲ. ಲೈಕ್ ಐ ಹ್ಯಾವ್ ಮಚ್ ಮನಿ ಅಂತ ಹೇಳಲ್ಲ. ಬಟ್ ಫಾರ್ಮಲ್ ರೈಟಿಂಗ್ನಲ್ಲಿ, ಫಾರ್ಮಲ್ ಸ್ಟೈಲ್ನಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೇನು, ಹೆಚ್ಚು ಅಂತ ಹೇಳೋದಕ್ಕೆ. ಅದೇ ಇನ್ಫಾರ್ಮಲ್ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಲಾಟ್ಸ್ ಆಫ್ ಅನ್ನೋದು ಕಾಮನ್. ಅದು ಗೊತ್ತಿದೆಲ್ಲ ನಿಮಗೆ, ಲಾಸ್ಟ್ ಕ್ಲಾಸ್ನ ನಾನು ಹೇಳಿದ್ದೆ. ಸೊ ಇಲ್ಲಿ ನೋಡಿ, ಸೊ ಫಾರ್ಮಲ್ ಸ್ಟೈಲ್ನಲ್ಲಿ ಯಾವ ಥರ ಯೂಸ್ ಆಗುತ್ತೆ. ದ CM ಶೋಸ್ ಮಚ್ ಇಂಟ್ರೆಸ್ಟ್ ಇನ್ ದ EV ಸೆಕ್ಟರ್. ಅಂದರೆ ಅವರು ಹೆಚ್ಚು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ನಲ್ಲಿ. ಈ ಥರ ಒಂದು ನೌನ್ ಹಿಂದೆನೇ ಬರುತ್ತೆ, ಮಚ್ ಇಂಟ್ರೆಸ್ಟ್. ನೋಡಿ, ಈ ಥರ TV ನ್ಯೂಸ್ಗಳಲ್ಲಿ ಹೆಡ್ಲೈನ್ಸಲ್ಲಿ ನೋಡ್ತೀರಾ, ದೇರ್ ಹ್ಯಾಸ್ ಬಿನ್ ಮಚ್ ಡಿಬೇಟ್ ಅಬೌಟ್ ದ ನ್ಯೂ ಪಾಲಿಸಿ. ಹೆಚ್ಚು ಡಿಬೇಟ್ ಅಂತ ಹೇಳೋದಕ್ಕೆ. ದೇರ್ ಆರ್ ಮೆನಿ ಬುಕ್ಸ್ ಅವೈಲೇಬಲ್ ಆನ್ ದ ಸಬ್ಜೆಕ್ಟ್. ಆ್ಯಂಡ್ ಲಾಟ್ಸ್ ಆಫ್ ಅನ್ನೋದು ಕ್ಯಾಶುವಲ್ ಸ್ಟೈಲ್ ಆಯಿತು. ಇಟರ್ನಲ್ಸ್ ಮೂವಿ ಹ್ಯಾಸ್ ಜನರೇಟೆಡ್ ಅ ಲಾಟ್ ಆಫ್ ಇಂಟ್ರೆಸ್ಟ್. ತುಂಬ ಇಂಟ್ರೆಸ್ಟ್. ಡ್ರಿಂಕಿಂಗ್ ಲಾಟ್ಸ್ ಆಫ್ ವಾಟರ್ ಇಸ್ ಗುಡ್ ಫಾರ್ ದ ಸ್ಕಿನ್. ಲಾಟ್ಸ್ ಆಫ್ ಡಿಫ್ರೆನ್ಸ್ ಹೇಳಿದೆ ನಾನು ಲಾಸ್ಟ್ ಕ್ಲಾಸ್ನಲ್ಲಿ. ಡ್ರಿಂಕಿಂಗ್ ಪ್ಲೆಂಟಿ ಆಫ್ ವಾಟರ್ ಇಸ್ ಗುಡ್ ಫಾರ್ ದ ಸ್ಕಿನ್ ಅಂತಲೂ ಹೇಳ್ಬೋದು. ಪ್ಲೆಂಟಿ ಆಫ್ ಸಮಥಿಂಗ್, ಇದು ಇನ್ನಷ್ಟು ಇನ್ಫಾರ್ಮಲ್ ಆಯಿತು. ಇದು ಕೂಡ ಸೇಮ್ ಮೀನಿಂಗ್ಗೆ ಕೊಡ್ತಾ ಇದೆ. ಆ್ಯಂಡ್ ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದೆ ಅಲ್ವಾ, ಮಚ್, ಮೆನಿ, ಮೋರ್, ಅ ಲಾಟ್ ಆಫ್, ಅ ಬಿಟ್, ಅ ಲಿಟಲ್ನ ನಾವು ಯಾವ ಥರ ಯೂಸ್ ಮಾಡ್ತೀವಿ ಅಂತ. ಅವು ವರ್ಬ್ ಜೊತೆ ಬರ್ತಾ ಇದ್ರೆ ಯಾವಾಗಲೂ ಸೆಂಟೆನ್ಸ್ ಎಂಡಲ್ಲಿ ಇರುತ್ತೆ. ಈ ಥರ, ಯು ಈಟ್ ವೆರಿ ಲಿಟಲ್, ನೀನು ತುಂಬ ಕಡಿಮೆ ತಿಂತೀಯ. ಲಾಸ್ಟ್ ಕ್ಲಾಸ್ನಲ್ಲಿ ನಾನು ನೌನ್ ಅಡ್ಜೆಕ್ಟಿವ್ಸ್ ಜೊತೆ ಹೇಳ್ಕೊಟ್ಟಿದ್ದೆ. ಬಟ್ ಇಲ್ಲಿ ವರ್ಬ್ನ ಡಿಸ್ಕ್ರೈಬ್ ಮಾಡುವಾಗ ವರ್ಬ್ ಆದಮೇಲೆ ಇರುತ್ತೆ, ಸೆಂಟೆನ್ಸ್ ಎಂಡಲ್ಲಿ ಇರುತ್ತೆ. ಯು ಈಟ್ ವೆರಿ ಲಿಟಲ್, ನೀನು ತುಂಬ ಕಡಿಮೆ ತಿಂತೀಯ. ಗೋ ಅಂಡ್ ರಿಲ್ಯಾಕ್ಸ್ ಅ ಲಿಟಲ್. ಲಿಟಲ್ಗೂ ಡಿಫ್ರೆನ್ಸ್ ಹೇಳಿದ್ನಲ್ಲ ನಾನು. ಹಿ ನಾಡೆಡ್ ಸ್ಲೈಟ್ಲಿ. ಆ ಲಿಟಲ್ ಜಾಗದಲ್ಲಿ ಸ್ಲೈಟ್ಲಿ ಅನ್ನೋದು ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಕ್ಯಾಶುವಲ್ ಆಯ್ತು ಅಷ್ಟೇ. ಹಿ ನಾಡೆಡ್ ಅಂದರೆ ತಲೆ ಅಲ್ಲಾಡಿಸ್ದ, ಸ್ಲೈಟ್ಲಿ. ಕ್ಯಾನ್ ಐ ರೆಸ್ಟ್ ಅ ಬಿಟ್? ನೋಡಿ, ಅ ಬಿಟ್ ಒಂಚೂರು. ಇಟ್ಸ್ ಟೂ ಫಾಸ್ಟ್, ಸ್ಲೋ ಡೌನ್ ಅ ಬಿಟ್. ಸ್ಲೋ ಡೌನ್ ಅಂದರೆ ಸ್ಪೀಡ್ ಕಡಿಮೆ ಮಾಡು. ಟರ್ನ್ ಅಪ್ ದ ವಾಲ್ಯೂಮ್ ಅ ಲಿಟಲ್ ಬಿಟ್. ಇಟ್ ಟ್ರೈನ್ ಸೋ ಮಚ್ ಅನ್ಬೋದು, ಇಟ್ ಟ್ರೈನ್ ಟೂ ಮಚ್ ಅನ್ಬೋದು. ಏನು ಡಿಫ್ರೆನ್ಸ್ ಇದೆ ಇವತ್ತಿನ ಕ್ಲಾಸ್ನಲ್ಲಿ ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ, ನೋಡ್ತಾ ಇರಿ. ಇಟ್ ಡಿಡಂಟ್ ಟ್ರೈನ್ ಮಚ್ ಅನ್ಬೋದು, ಅಂದರೆ ಹೆಚ್ಚು ಮಳೆ ಆಗಲಿಲ್ಲ. ನಾನು ಹೇಳಿದ್ನಲ್ಲ, ಪಾಸಿಟಿವ್ ಸೆಂಟೆನ್ಸ್ನಲ್ಲಿ ಬರಲ್ಲ ಮಚ್ ಅನ್ನೋದು. ಈ ಥರ ನೆಗೆಟಿವ್ ಕ್ವಶನ್ಸಲ್ಲಿ ಜಾಸ್ತಿ ಬರುತ್ತೆ. ಹೆಚ್ಚಿಲ್ಲ, ಹೆಚ್ಚಿದೆಯಾ ಅಂತ ಕೇಳೋದಕ್ಕೆ. ರೈಟ್. ಇಟ್ ರೈನ್ಡ್ ಮಚ್ ಅಂತ ಹೇಳಲ್ಲ. ಹಿ ಟಾಕ್ಸ್ ಅ ಲಾಟ್, ಶಿ ಹೆಲ್ಪ್ ಮೀ ಅ ಲಾಟ್. ಬಟ್ ಈ ಥರ ಹೇಳಲ್ಲ. ನಾನು ಹೇಳಿದ್ನಲ್ಲ, ಹಿ ಟಾಕ್ಸ್ ಮಚ್, ಶಿ ಹೆಲ್ಪ್ ಮೀ ಮಚ್ ಅಂತ ಹೇಳಲ್ಲ. ಟಾಕ್ ಲೆಸ್ ಆ್ಯಂಡ್ ವರ್ಕ್ ಮೋರ್. ಲೆಸ್ ಮತ್ತು ಮೋರ್ ಕಂಪೇರ್ ಮಾಡಿ ಹೇಳೋವಾಗ ನಾವು ಯೂಸ್ ಮಾಡ್ತೀವಲ್ವಾ. ಐ ಲೈಕ್ ಹಿಸ್ ಓಲ್ಡ್ ಫಿಲ್ಮ್ಸ್ ದ ಮೋಸ್ಟ್. ಇಲ್ಲಿ ನೋಡಿ, ದ ಮೋಸ್ಟ್ ಬಂತು ಅಂದರೆ ಅರ್ಥ, ನನಗೆ ಅವನ ಹಳೆ ಫಿಲ್ಮ್ಸ್ ತುಂಬ ಇಷ್ಟ. ಅತ್ಯಂತ ಹೆಚ್ಚು ಇಷ್ಟ ಆಗಿರೋದು ಯಾವುದಂದ್ರೆ ಅವನ ಹಳೆ ಫಿಲ್ಮ್ಸ್. ದ ಹಾಕಬೇಕು ಮೋಸ್ಟಿಂದ ಯಾವಾಗಲೂ. ರೈಟ್. ಅಂದರೆ ಎಲ್ಲದಕ್ಕಿಂತ ಹೆಚ್ಚು ಅಂತ ಹೇಳೋವಾಗ ಅರ್ಥ ಆಯ್ತಲ್ಲ, ಎಲ್ಲಿ ಪೊಸಿಷನ್ ಮಾಡಬೇಕು ಈ ವರ್ಡ್ಸ್ನ ವರ್ಬ್ಗಳ ಜೊತೆ ಅಂತ. ಈಗ ಬನ್ನಿ, ಸೋ ಮಚ್. ಸೋ ಮಚ್ ಅಂದರೆ ತುಂಬ ಹೆಚ್ಚು. ವೆರಿ ಮಚ್ ಅಂತೀವಲ್ವಾ, ಅದೇ ಮೀನಿಂಗ್ ಸೋ ಮಚ್ ಕೊಡುತ್ತೆ. ಬಟ್ ಸೋ ಮಚ್ ಯೂಸ್ ಮಾಡೋ ಕಡೆ ಎಲ್ಲ ವೆರಿ ಮಚ್ ಹೇಳಬಾರ್ದು. ಅದನ್ನು ಡಿಫ್ರೆನ್ಸ್ ನಿಮಗೆ ಹೇಳ್ಕೊಡ್ತೀನಿ. ಅಷ್ಟೊಂದು ಅಂತ ಹೇಳೋವಾಗಲೂ ನಾವು ಸೋ ಮಚ್ ಯೂಸ್ ಮಾಡ್ತೀವಿ. ನನಗೆ ಅಷ್ಟೊಂದು ತಿನ್ನೋಕ್ಕಾಗಲ್ಲ, ನನಗೆ ಅಷ್ಟೊಂದು ಬೇಡ. ಟೂ ಮಚ್ಗಿಂತ ಕಡಿಮೆ ಸೋ ಮಚ್. ಐ ಲಾಟ್ಗಿಂತ ಕಡಿಮೆ ಸೋ ಮಚ್. ರೈಟ್, ಇಷ್ಟು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಷಯ, ಯಾವಾಗಲೂ ಅಷ್ಟೇ, ಮಚ್, ಸೋ ಮಚ್, ಟೂ ಮಚ್ ಈ ವರ್ಡ್ಗಳ ಮುಂದೆ ಅನ್ಕೌಂಟಬಲ್ ಥಿಂಗ್ಸ್ನೇ ಹಾಕಬೇಕು. ಐ ಈಟನ್ ಸೋ ಮಚ್ ಅಂದರೆ ನಾನು ತುಂಬ ತಿಂದಿದ್ದೀನಿ. ಐ ಈಟನ್ ಮಚ್ ಅಂತ ಹೇಳಕ್ಕೆ ಬರಲ್ಲ ಅಲ್ವಾ. ಐ ಈಟನ್ ವೆರಿ ಮಚ್ ಅಂತಲೂ ಹೇಳಕ್ಕೆ ಬರಲ್ಲ ಅಲ್ವಾ. ಸೊ ಅದಕ್ಕೆ ಐ ಈಟನ್ ಸೋ ಮಚ್ ಅನ್ಬೇಕು, ಅಂದರೆ ತುಂಬ ಅನ್ನೋ ಮೀನಿಂಗ್. ಐ ಈಟನ್ ಅ ಲಾಟ್ ಅನ್ಬೋದು, ಅದು ಕೂಡ ಕರೆಕ್ಟ್. ಅದು ತುಂಬ ಕ್ಯಾಶುವಲ್ ಸ್ಟೈಲ್ ಆಯಿತು. ಡೋಂಟ್ ಸ್ಕೋಲ್ಡ್ ಹಿಮ್ ಸೋ ಮಚ್, ಅವನು ಅಷ್ಟೊಂದು ಬೈಬೇಡ. ಹಿ ಕೇರ್ಸ್ ಫಾರ್ ಯು ಸೋ ಮಚ್, ತುಂಬ ಕೇರ್ ಮಾಡ್ತಾನೆ. ಶಿ ವಾಂಟೆಡ್ ಟು ಗೋ ಸೋ ಮಚ್. ಈ ಸೆಂಟೆನ್ಸ್ ನೋಡಿ, ವಾಂಟೆಡ್ ಟು ಗೋ ಸೋ ಮಚ್ ಅಂದರೆ ಹೋಗೋದಕ್ಕೆ ತುಂಬ ಬಯಸಿದ್ಲು. ಶಿ ವಾಂಟೆಡ್ ಸೋ ಮಚ್. ರೈಟ್. ವೈ ಡು ಯು ಹೇಟ್ ಹಿಮ್ ಸೋ ಮಚ್? ಅಷ್ಟೊಂದು ಯಾಕೆ ಹೇಟ್ ಮಾಡ್ತೀಯಾ? ದೀಸ್ ಲಿಟಲ್ ಥಿಂಗ್ಸ್ ಡೋಂಟ್ ಮ್ಯಾಟರ್ ಸೋ ಮಚ್ ಅಂದರೆ ಅಷ್ಟೊಂದು ಮುಖ್ಯ ಆಗಲ್ಲ ಈ ಚಿಕ್ಕ ಚಿಕ್ಕ ವಿಷಯಗಳು ಅಂತ ಹೇಳ್ತಾ ಇದ್ದೀವಿ. ಸೊ ಎಲ್ಲ ಕಡೆಯೂ ವರ್ಬ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ಅಷ್ಟೊಂದು, ಇಷ್ಟೊಂದು ಮಾಡಬೇಡ, ಆಗಲ್ಲ ಅಂತ ಅಲ್ವಾ. ಸೋ ಮಚ್ನ ನಾವು ಜೊತೆನೂ ಹಾಕ್ಬೋದು ಈ ಥರ. ಸೋ ಮಚ್ ಫುಡ್ ವಾಸ್ ವೇಸ್ಟೆಡ್. ತುಂಬ ಅಡುಗೆ ವೇಸ್ಟ್ ಆಗೋಯ್ತು, ತುಂಬ ಊಟ ವೇಸ್ಟ್ ಆಗೋಯ್ತು. ಸೋ ಮಚ್ ವರ್ಕ್ ಇಸ್ ಡನ್ ಇನ್ ಜಸ್ಟ್ 1 hour. ತುಂಬ ಕೆಲಸ. ಸೋ ಮಚ್ ಮನಿ ಹ್ಯಾಸ್ ಬಿನ್ ಸ್ಪೆಂಟ್. ತುಂಬ ದುಡ್ಡು.
ಸೋ ಮಚ್ ಎನರ್ಜಿ ಇಸ್ ರಿಕ್ವೈರ್ಡ್, ತುಂಬ ಶಕ್ತಿ. ಸೋ ಮಚ್ ಅಂದರೆ ಟು ಅ ಲಾರ್ಜ್ ಡಿಗ್ರಿ, ದೊಡ್ಡ ಅಮೌಂಟ್ ಅಂತ ಹೇಳೋದು. ಸೋ ಮಚ್ನ ಈ ಥರ ಅನ್ಕೌಂಟಬಲ್ ಥಿಂಗ್ಸ್ ಜೊತೆ ಯೂಸ್ ಮಾಡಿ. ಸೋ ಮಚ್ ಲವ್, ಸೋ ಮಚ್ ಟೈಮ್, ಸೋ ಮಚ್ ನಾಯ್ಸ್ ಅಂದರೆ ಅಷ್ಟೊಂದು, ತುಂಬ ಅಂತ ಹೇಳೋದು. ಆರ್ ವರ್ಬ್ ಆದಮೇಲೆ ಎಂಡಲ್ಲೇ ಆದರೂ ನೀವು ಹಾಕ್ಬೋದು, ಅಷ್ಟೊಂದು ಮಾಡಬೇಡ, ಅಷ್ಟೊಂದು ಮಾಡು, ಇಷ್ಟೊಂದು ಮಾಡ್ತಾನೆ ಅಂತ ಹೇಳೋದಕ್ಕೆ. ಆ್ಯಂಡ್ ಟೂ ಮಚ್ ಅಂದರೆ ಅತಿಯಾಗಿ ಅನ್ನೋ ಮೀನಿಂಗ್. ಅಂದರೆ ಮೋರ್ ದೆನ್ ಎನಫ್, ಲಿಮಿಟ್ ಮೀರಿ ಏನಾದರೂ ನಿಮಗೆ ಕಾಣಿಸಿದ್ರೆ, ಸಾಕಾಗಿರೋದಕ್ಕಿಂತ ಹೆಚ್ಚು ಏನಾದರೂ ಇದ್ದರೆ ಅವಾಗ ಅನ್ಬೇಕು ನೀವು ಟೂ ಮಚ್ ಅಂತ. ಇದನ್ನು ಕೂಡ ಸೋ ಮಚ್ ಥರಾನೇ ಯೂಸ್ ಮಾಡ್ತೀವಿ. ಇದ್ರ ಮುಂದೆನೂ ಕೂಡ ಅನ್ಕೌಂಟಬಲ್ ಥಿಂಗ್ಸ್ನೇ ಹಾಕಬೇಕು. ಇಲ್ಲಿ ನೋಡಿ, ಡೋಂಟ್ ಈಟ್ ಟೂ ಮಚ್ ಅಂದರೆ ಅತಿಯಾಗಿ ತಿನ್ನಬೇಡ, ಅಂದರೆ ಸಾಕಾಗುವಷ್ಟು ಮಾತ್ರನೇ ತಿನ್ನು, ಲಿಮಿಟ್ ಮೀರಬೇಡ. ಡೋಂಟ್ ರಿಲೈ ಟೂ ಮಚ್ ಆನ್ ಅದರ್ಸ್. ರಿಲೈ ಅಂದರೆ ಬೇರೆಯವ್ರನ್ನ ಅವಲಂಬಿಸೋದು. ಬೇರೆಯವ್ರನ್ನ ನೀನು ಅವಲಂಬಿಸಬೇಕು, ಬಟ್ ಟೂ ಮಚ್ ಅವಲಂಬಿಸಬಾರದು ಅಂತ ಹೇಳ್ತಾ ಇದ್ದೀವಿ. ಮೈ ವೀಕ್ನೆಸ್ ಈಸ್ ದ್ಯಾಟ್ ಐ ಕೇರ್ ಟೂ ಮಚ್. ನಾನು ತುಂಬ ಅತಿಯಾಗಿ ಕೇರ್ ಮಾಡ್ತೀನಿ, ಅದೇ ನನ್ನ ವೀಕ್ನೆಸ್. ಅಂದರೆ ಕೇರ್ ಮಾಡಬೇಕು, ಬಟ್ ಅತಿಯಾಗಿ ಮಾಡ್ತಾ ಇದ್ದೀನಿ. ಐ ಕೇರ್ ಟೂ ಮಚ್. ನೋಡಿ, ಈ ಥರ ವರ್ಬ್ ಆದಮೇಲೆ ಇರಬೇಕು ಟೂ ಮಚ್ ಅನ್ನೋದು. ಐ ಕಾಂಟ್ ಸ್ಟ್ಯಾಂಡ್ ದಟ್ ಮ್ಯಾನ್. ಕಾಂಟ್ ಸ್ಟ್ಯಾಂಡ್ ಸಮಥಿಂಗ್, ಸಮ್ ಒನ್ ಅಂದರೆ ಅರ್ಥ ಅವ್ರನ್ನ ಟಾಲರೇಟ್ ಮಾಡೋಕ್ಕಾಗಲ್ಲ, ಅದನ್ನು ಟಾಲರೇಟ್ ಮಾಡೋಕ್ಕಾಗಲ್ಲ. ಐ ಕಾಂಟ್ ಸ್ಟ್ಯಾಂಡ್ ದಟ್ ಮ್ಯಾನ್, ಹಿ ಟಾಕ್ಸ್ ಟೂ ಮಚ್. ಅತಿಯಾಗಿ ಮಾತಾಡ್ತಾನವನು. ರೈಟ್, ಟೂ ಮಚ್ ಅಂದರೆ ಅತಿಯಾಗಿ ಅನ್ನೋದಂತೂ ನೆನ್ಪಿಟ್ಕೊಳ್ಳಿ ನೀವು. ಶೇಮ್ ಆನ್ ದೋಸ್ ಮೆನ್ ಅಂದರೆ ಅಂಥ ವ್ಯಕ್ತಿಗಳಿಗೆ ಶೇಮ್ ಆಗಬೇಕು, ಅವ್ರಿಗೆ ನಾಚಿಕೆ ಆಗಬೇಕು. ಹೂ ಡಿಮ್ಯಾಂಡ್ ಟೂ ಮಚ್ ಇನ್ ಡೌರಿ. ಅತಿಯಾಗಿ ತುಂಬಾ ಡಿಮ್ಯಾಂಡ್ ಮಾಡ್ತಾರೆ ಇನ್ ಡೌರಿ. ಆ್ಯಂಡ್ ಆಗಲೇ ಹೇಳಿದ್ನಲ್ಲ, ಟೂ ಮಚ್ನ ನಾವು ಜೊತೆಗೂ ಯೂಸ್ ಮಾಡ್ಬೋದು ಈ ಥರ. ಟೂ ಮಚ್ ಲಿಬರ್ಟಿ ಸ್ಪಾಯ್ಸ್ ಚಿಲ್ಡ್ರನ್. ಅಂದರೆ ಅತಿಯಾದ ಸ್ವಾತಂತ್ರ್ಯ ಮಕ್ಕಳಿಗೆ ಕೊಡೋದು, ಇಟ್ ಸ್ಪಾಯ್ಲ್ಸ್ ದೆಮ್. ಟೂ ಮಚ್ ವಾಕಿಂಗ್. ವಾಕಿಂಗ್ ಅನ್ನೋದು ಆ್ಯಸ್ ಅ ನೌನ್ ತೊಗೊಂಡಿದ್ದೀವಿ, ಅದೊಂದು ಆ್ಯಕ್ಟಿವಿಟಿ. ಆ್ಯಸ್ ಅನ್ ಆ್ಯಕ್ಟಿವಿಟಿ ತೊಗೊಂಡ್ರೆ ಅದು ನೌನ್ ಥರ ಬಿಹೇವ್ ಮಾಡುತ್ತೆ. ಟೂ ಮಚ್ ವಾಕಿಂಗ್, ಟೂ ಮಚ್ ಈಟಿಂಗ್, ಟೂ ಮಚ್ ವರ್ಕಿಂಗ್ ಔಟ್. ಟೂ ಮಚ್ ವಾಕಿಂಗ್ ಮೇಡ್ ಯುವರ್ ಲೆಗ್ಸ್ ಸೋರ್. ಅಂದರೆ ಅತಿಯಾಗಿ ನಡೆದಾಡಿದ್ದು ಏನು ಮಾಡ್ತು? ಸೋರ್ ಅಂದರೆ ಪೇಯ್ನ್, ನಿನ್ನ ಕಾಲು ನೋವು ಬರೋ ಥರ ಮಾಡ್ತದು. ಟೂ ಮಚ್ ಲಗೇಜ್ ಇಸ್ ನಾಟ್ ಅಲೌಡ್ ಅಟ್ ದಿ ಏರ್ಪೋರ್ಟ್. ಟೂ ಮೆನಿ ಲಗೇಜಸ್ ಅನ್ನಲ್ಲ, ಟೂ ಮಚ್ ಲಗೇಜ್ ಅಂತಾನೆ ಅಂತೀವಿ, ಇದನ್ನ ನೆನ್ಪಿಟ್ಕೊಳ್ಳಿ. ಟೂ ಮಚ್ ವರಿ ಆ್ಯಂಡ್ ಸ್ಟ್ರೆಸ್ ಮೇಕ್ ಯು ಏಜ್ ಫಾಸ್ಟರ್. ಅತಿಯಾಗಿ ಚಿಂತೆ ಮಾಡೋದು ನಿನಗೆ ಬೇಗ ಏಜ್ ಆಗೋ ಥರ ಮಾಡುತ್ತೆ. ಟೂ ಮಚ್ ಟಾಕ್ಸಿಕ್ ವೇಸ್ಟ್ ಈಸ್ ಬೀಯಿಂಗ್ ಡಂಪ್ಡ್ ಇನ್ ದ ರಿವರ್ಸ್. ನೋಡಿ, ಟೂ ಮಚ್ ಜೊತೆ ಯಾವಾಗಲೂ ಈ ಥರ ಅನ್ಕೌಂಟಬಲ್ ಥಿಂಗ್ಸ್ ಇರುತ್ತೆ. ಟೂ ಮಚ್ ನಾಯ್ಸ್, ಅತಿಯಾದ ನಾಯ್ಸ್. ಟೂ ಮಚ್ ಶುಗರ್, ಅತಿಯಾಗಿ ಶುಗರ್. ಗೊತ್ತಾಯ್ತಲ್ಲ? ಟೂ ಮಚ್ ಅಂದರೆ ಮೋರ್ ದೆನ್ ಎನಫ್, ಮೋರ್ ದೆನ್ ಲಿಮಿಟ್. ಬಟ್ ಸೋ ಮಚ್ ಅಂದರೆ ಏನು? ಹೆಚ್ಚು, ಎ ಲಾಟ್ ಅನ್ನೋದು. ಆ್ಯಂಡ್ ಈಗ ನೋಡಿ, ತುಂಬ ಇಂಪಾರ್ಟೆಂಟ್. ಐ ಹ್ಯಾವ್ ಸೋ ಮಚ್ ವರ್ಕ್ ಟುಡೇ ಅನ್ಬೋದು, ಐ ಹ್ಯಾವ್ ಟೂ ಮಚ್ ವರ್ಕ್ ಟುಡೇ ಅಂತಾನೂ ಅನ್ಬೋದು. ಈಗ ಗೊತ್ತಾಯ್ತು ನಿಮಗದು. ಬಟ್ ಐ ಹ್ಯಾವ್ ವೆರಿ ಮಚ್ ವರ್ಕ್ ಟುಡೇ ಅನ್ಬಾರ್ದು. ನಾವ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಈ ಥರ ವೆರಿ ಮಚ್ ಹಾಕಬಾರ್ದು. ಅದೇ ಮಿಸ್ಟೇಕ್ ತುಂಬ ಜನ ಮಾಡ್ತಾರೆ. ಮತ್ತು ವೆರಿ ಮಚ್ ಯೂಸ್ ಆಗುತ್ತಲ್ಲ? ಎಸ್, ಯೂಸ್ ಆಗುತ್ತೆ. ಈ ಥರ ವರ್ಬ್ಗಳನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ವಾಂಟ್, ಲೈಕ್, ಪ್ರಿಫರ್, ಎಂಜಾಯ್, ಲೈಕ್ ಸ್ಟ್ರೇಟಿವ್ ವರ್ಬ್ಸ್ ಗೊತ್ತಲ್ಲ ನಿಮಗೆ? ಆ ವರ್ಬ್ಗಳ ಜೊತೆಗೆ ವೆರಿ ಮಚ್ ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ಐ ಲೈಕ್ ಇಟ್ ವೆರಿ ಮಚ್ ಅಂತೀವಿ, ಅಂದರೆ ನನಗೆ ತುಂಬಾ ಇಷ್ಟ ಆಗೋಯ್ತು ಅಂತ ಹೇಳೋ ಕಡೆ. ಐ ಲೈಕ್ ವೆರಿ ಮಚ್ ಇಟ್ ಅನ್ಬಾರ್ದು. ವರ್ಬ್ ಆಬ್ಜೆಕ್ಟ್ ಮಧ್ಯದಲ್ಲಿ ಬರಲ್ಲ, ಎಂಡಲ್ಲಿ ಬರುತ್ತೆ. ಅದೇ ಥರ ಐ ಮಿಸ್ ಯು ವೆರಿ ಮಚ್ ದೀಸ್ ಡೇಸ್ ಅನ್ಬೋದು. ಇಲ್ಲೂ ಕೂಡ ವೆರಿ ಮಚ್ ಅಂದರೆ ತುಂಬ ಅನ್ನೋದು. ಥ್ಯಾಂಕ್ ಯು, ವಿ ಎಂಜಾಯ್ಡ್ ಇಟ್ ವೆರಿ ಮಚ್. ಮೈ ಸಿಸ್ಟರ್ ಲೈಕ್ಸ್ ದೀಸ್ ಚಿಪ್ಸ್ ವೆರಿ ಮಚ್. ಎಲ್ಲ ಜಾಗದಲ್ಲೂ ಎ ಲಾಟ್ ಕೂಡ ಹಾಕ್ಬೋದು. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇದರ ಸ್ಟೇಟಿವ್ ವರ್ಬ್ಗಳ ಜೊತೆ ವೆರಿ ಮಚ್ ಅನ್ನೋದು ಕಾಮನ್ ಆಗಿ ಯೂಸ್ ಆಗುತ್ತೆ. ಐ ವೆರಿ ಮಚ್ ಅಗ್ರಿ ವಿತ್ ಯು ಅಂತ ಅನ್ಬೋದು. ಬಟ್ ಮೇಲೆ ನೋಡಿ, ಲೈಕ್, ಮಿಸ್, ಎಂಜಾಯ್ ಈ ಥರ ಇದ್ದಾಗ ವೆರಿ ಮಚ್ ಎಂಡಲ್ಲಿ ಇರುತ್ತೆ ಯಾವಾಗಲೂ. ಬಟ್ ಈ ಸೆಂಟೆನ್ಸ್ ಮಾತ್ರ ನೋಡಿ, ಅಗ್ರಿ ಹಿಂದೆ ಬರ್ಬೋದು ವೆರಿ ಮಚ್ ಅನ್ನೋದು. ಐ ವೆರಿ ಮಚ್ ಅಗ್ರಿ ವಿತ್ ಯು. ಐ ವೆರಿ ಮಚ್ ಅಪ್ರಿಷಿಯೇಟ್ ಯುವರ್ ಸಪೋರ್ಟ್. ಅಂದರೆ ನೀವು ಸಪೋರ್ಟ್ ಕೊಟ್ಟಿದ್ದಕ್ಕೆ ನಾವು ತುಂಬ ಗ್ರೇಟ್ಫುಲ್ ಆಗಿದ್ದೀವಿ ಅಂತ ಹೇಳ್ತಾ ಇರೋದು ಅಪ್ರಿಷಿಯೇಟ್ ವರ್ಡಿಂದ. ಐ ವೆರಿ ಮಚ್ ವಾಂಟೆಡ್ ಟು ಟೇಕ್ ಇಟ್ ವಿತ್ ಮೀ. ನಾನು ನನ್ನ ಜೊತೆ ತೊಗೊಂಡು ಹೋಗ್ಬೇಕಂತ ತುಂಬ ಬಯಸಿದ್ದೆ. ಆರ್ ಈ ಥರ ಅನ್ಬೋದು, ಐ ವಾಂಟೆಡ್ ಟು ಟೇಕ್ ಇಟ್ ವಿತ್ ಮೀ ವೆರಿ ಮಚ್. ಆ ಥರ ಅನ್ಬೋದು. ಈ ಸೆಂಟೆನ್ಸ್, ನಾ ಪರ್ಟಿಕ್ಯುಲರ್ ಸೆಂಟೆನ್ಸ್ ಹೇಳ್ತಾ ಇದ್ದೀನಿ. ಐ ವಾಸ್ ವೆರಿ ಮಚ್ ಸರ್ಪ್ರೈಸ್ಡ್ ಅಟ್ ದ ನ್ಯೂಸ್. ವಿ ವೆರಿ ಮಚ್ ರಿಗ್ರೆಟ್ ಟು ಇನ್ಫಾರ್ಮ್ ಯು ದ್ಯಾಟ್ ಅಂತ ನೀವು ಮುಂದೆ ಏನಾದರೂ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸೆಂಡಿಂಗ್ ದ ಫೋಟೋಸ್ ಅನ್ಬೋದು. ಸೊ ಗೊತ್ತಾಯ್ತಲ್ಲ ವೆರಿ ಮಚ್ ಯೂಸ್ ಮಾಡೋ ಸೆಂಟೆನ್ಸ್ಗಳು. ನೀವು ಸ್ಟೇಟಿವ್ ವರ್ಬ್ಸ್ ಕಲ್ತಿದ್ದೀರಾ. ಆ್ಯಂಡ್ ಈಗ ಲಾಸ್ಟ್ ಪಾರ್ಟ್ ನೋಡಿ, ನೀವು ಮಾಡೋ ಮಿಸ್ಟೇಕ್ ಏನು ಇಲ್ಲಿ ಹೇಳ್ತೀನಿ ನಾನು. ಐ ಆಮ್ ಸೋ ಟಯರ್ಡ್ ಅನ್ಬೋದಲ್ವಾ? ನಂಗೆ ತುಂಬ ಟಯರ್ಡ್ ಆಗಿದೆ ಅನ್ನೋಕ್ಕೆ. ಎಸ್,
ಐ ಆಮ್ ವೆರಿ ಟಯರ್ಡ್ ಅನ್ಬೋದು. ಎಸ್, ಇದು ಕರೆಕ್ಟ್. ಐ ಆಮ್ ಟೂ ಟಯರ್ಡ್ ಅನ್ಬೋದು. ಇದು ಕರೆಕ್ಟ್. ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀನಿ ಅನ್ನೋದಕ್ಕೆ ಟೂ ಟಯರ್ಡ್ ಅನ್ಬೋದು. ಬಟ್ ಐ ಆಮ್ ಮಚ್ ಟಯರ್ಡ್ ಅಂದರೆ ರಾಂಗ್. ಈ ಥರ ಹೇಳಲ್ಲ ಯಾವತ್ತು. ಅಡ್ಜೆಕ್ಟಿವ್ ಹಿಂದೆ ಮಚ್ ಬರಲ್ಲ ಯಾವತ್ತು. ಅದೇ ಮಾಡೋ ಮಿಸ್ಟೇಕ್. ಐ ಆಮ್ ವೆರಿ ಮಚ್ ಟಯರ್ಡ್ ಅಂದರೂ ಕೂಡ ರಾಂಗ್. ಐ ಆಮ್ ಟೂ ಮಚ್ ಟಯರ್ಡ್ ಅಂದರೂ ರಾಂಗ್. ಐ ಆಮ್ ಸೋ ಮಚ್ ಟಯರ್ಡ್ ಅಂದರೂ ಕೂಡ ರಾಂಗ್. ಅಂದರೆ ಏನು, ಮಚ್ ಪ್ಲಸ್ ಅಡ್ಜೆಕ್ಟಿವ್ ಬರೋದೇ ಇಲ್ಲ. ಇಷ್ಟು ನೆನ್ಪಿಟ್ಕೊಂಬಿಡಿ ನೀವು. ಗೊತ್ತಾಯ್ತಲ್ಲ? ಬಟ್ ಮೋರ್ ಬರುತ್ತೆ. ಮೋರ್ ಏನಕ್ಕೆ ಯೂಸ್ ಮಾಡ್ತೀವಿ? ಒಂದಕ್ಕಿಂತ ಹೆಚ್ಚು ಇನ್ನೊಂದಿದೆ ಅಂತ ಕಂಪೇರ್ ಮಾಡುವಾಗ ಯೂಸ್ ಮಾಡ್ತೀವಲ್ವಾ? ಲೈಕ್ ದಿಸ್. ಇಲ್ಲಿ ನೋಡಿ, ಹೀ ಈಸ್ ಟ್ಯಾಲೆಂಟೆಡ್, ಹೀ ಈಸ್ ವೆರಿ ಟ್ಯಾಲೆಂಟೆಡ್, ಹೀ ಈಸ್ ಮೋರ್ ಟ್ಯಾಲೆಂಟೆಡ್ ಅನ್ಬೋದು. ಹೀ ಈಸ್ ಮಚ್ ಟ್ಯಾಲೆಂಟೆಡ್ ಅಂದರೆ ರಾಂಗ್. ರೈಟ್? ಗೊತ್ತಾಯ್ತಲ್ಲ? ಹೀ ಈಸ್ ಮೋರ್ ಟ್ಯಾಲೆಂಟೆಡ್ ಅಂದರೆ ನಾವು ಬೇರೆಯವ್ರ ಜೊತೆ ಅವನ್ನ ಕಂಪೇರ್ ಮಾಡಿ ಹೇಳ್ತಾ ಇದ್ದೀವಿ. ಎಲ್ಲರಿಗಿಂತ ಹೀ ಈಸ್ ಮೋರ್ ಟ್ಯಾಲೆಂಟೆಡ್. ಆ್ಯಂಡ್ ಈ ಥರ ಹೇಳಿದ್ರು ಕರೆಕ್ಟ್. ಹೀ ಈಸ್ ಮಚ್ ಮೋರ್ ಟ್ಯಾಲೆಂಟೆಡ್ ಅಂದರೂ ಕರೆಕ್ಟ್. ಅಂದರೆ ಮೋರ್ನ ಇನ್ನೂ ನಾವು ಎಂಫಸೈಸ್ ಮಾಡ್ತಿದ್ದೀವಿ, ಮೋರ್ನ ಸ್ಟ್ರಾಂಗ್ ಮಾಡ್ತಿದ್ದೀವಿ ಮಚ್ ಜೊತೆ. ಹೀ ಈಸ್ ಮಚ್ ಮೋರ್ ಟ್ಯಾಲೆಂಟೆಡ್ ದೆನ್ ಎನಿಬಡಿ ಎಲ್ಸ್ ಅಂತ ಮೋರ್ನ ಸ್ಟ್ರಾಂಗ್ ಮಾಡೋದಕ್ಕೆ ಮಚ್ ಯೂಸ್ ಮಾಡ್ತಾ ಇದ್ವಿ. ಬಟ್ ಹೀ ಈಸ್ ಮಚ್ ಟ್ಯಾಲೆಂಟೆಡ್ ಅಂದರೆ ರಾಂಗ್. ಇಷ್ಟು ನೆನ್ಪಿಟ್ಕೊಳ್ಳಿ. ಇಟ್ ಲುಕ್ಸ್ ಗುಡ್, ಚೆನ್ನಾಗಿ ಕಾಣ್ತಿದೆ. ಇಟ್ ಲುಕ್ಸ್ ಬೆಟರ್ ನಾವು. ಈಗ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ. ಇಟ್ ಲುಕ್ಸ್ ಮಚ್ ಬೆಟರ್ ನಾವು ಅನ್ಬೋದು. ಮತ್ತು ಇಲ್ಲಿ ಅಡ್ಜೆಕ್ಟಿವ್ ಹಿಂದೆ ಯಾಕೆ ಬಂದು ಅಂತ ಕೇಳಬೇಡಿ. ನೋಡಿ, ಬೆಟರ್ ಅನ್ನೋದು ಆಲ್ರೆಡಿ ಕಂಪ್ಯಾರಿಟಿವ್ ಫಾರ್ಮ್ನಲ್ಲಿದೆ. ಸೊ ಇಲ್ಲಿ ನೋಡಿ, ಮೋರ್ ಟ್ಯಾಲೆಂಟೆಡ್ ಅನ್ನೋದು ಕಂಪ್ಯಾರಿಟಿವ್ ಫಾರ್ಮ್ನಲ್ಲಿ ಇದೆ ಅಲ್ವಾ? ಅದಕ್ಕೆ ಅದ್ರ ಹಿಂದೆ ಮಚ್ ಬಂತು. ಇಲ್ಲಿ ಬೆಟರ್ ಅನ್ನೋದು ಆಲ್ರೆಡಿ ಕಂಪ್ಯಾರಿಟಿವ್ ಫಾರ್ಮ್ನಲ್ಲಿ ಇದೆ ಅಲ್ವಾ? ಅದರಿಂದ ಮಚ್ ಬಂತು. ಅದಕ್ಕೋಸ್ಕರನೇ ಮಚ್ ಬಂತು. ಬಟ್ ಇಟ್ ಲುಕ್ಸ್ ಮಚ್ ಗುಡ್ ಅನ್ನಲ್ಲ. ರೈಟ್? ಇಟ್ ಲುಕ್ಸ್ ಸೋ ಮಚ್ ಬೆಟರ್ ನಾವು ಅಂತಾನೂ ಅನ್ಬೋದು. ಗೊತ್ತಾಯ್ತಲ್ಲ? ಇದನ್ನೆಲ್ಲ ನೀವು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ, ನಾನು ಕೊಟ್ಟಿರೋ ಎಕ್ಸಾಂಪಲ್ನಲ್ಲಿ ಬರೀ ಅಡ್ಜೆಕ್ಟಿವ್ನ ಚೇಂಜ್ ಮಾಡಿ ನೀವು ನಿಮ್ಮ ಎಕ್ಸಾಂಪಲ್ಸ್ನ ಬರ್ಕೊಳ್ಳಿ. ಆವಾಗ ಪ್ರಾಕ್ಟೀಸ್ ಆಗುತ್ತೆ. ಆ್ಯಂಡ್ ಕನ್ಫ್ಯೂಸ್ ಆಗ್ತಾ ಇದ್ರೆ ವಿಡಿಯೋ ಇನ್ನೊಂದೆರಡು ಸರಿ ನೋಡಿ, ಕ್ಲಿಯರ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಸ್ಲೈಡ್. ಮೋರ್ ಜೊತೆ ನಾವು ಅಡ್ಜೆಕ್ಟಿವ್ ಯೂಸ್ ಮಾಡ್ಬೋದು, ಮೋರ್ ಜೊತೆ ಅಡ್ವರ್ಬ್ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಐ ಫೆಲ್ಟ್ ಮೋರ್ ರಿಲ್ಯಾಕ್ಸ್ಡ್ ಆಫ್ಟರ್ ದ ಬಾತ್ ಅನ್ಬೋದು. ಮಚ್ ರಿಲ್ಯಾಕ್ಸ್ಡ್ ಅನ್ನಲ್ಲ. ಈಗ ಅದೇ ತಾನೇ ನಾನು ಹೇಳ್ಕೊಟ್ಟಿದ್ದು ನಿಮಗೆ. ಇಮ್ಯಾಜಿನೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ನಾಲೆಡ್ಜ್ ಅನ್ಬೋದಲ್ವಾ? ಬಟ್ ಮಚ್ ಅನ್ನಲ್ಲ. ಐ ಡೋಂಟ್ ಲೈಕ್ ದಿಸ್ ಜಾಬ್. ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್. ಹೆಚ್ಚು ಇಂಟ್ರೆಸ್ಟೆಡ್ ಅದರಲ್ಲಾಗಿದ್ದೀನಿ, ಮಚ್ ಇಂಟ್ರೆಸ್ಟೆಡ್ ಅನ್ನಲ್ಲ. ಜಸ್ಟ್ ಡೋಂಟ್ ವಾಚ್ ದ ನ್ಯೂಸ್. ಇಟ್ ವಿಲ್ ಮೇಕ್ ಯು ಮೋರ್ ಆ್ಯಂಕ್ಷಿಯಸ್. ಸೊ ಎಲ್ಲ ಕಡೆ ಏನೋ ಈಗ ಇರೋದಕ್ಕಿಂತ ಹೆಚ್ಚು ಅಂತ ಕಂಪೇರಿಟಿವ್ ಸೆನ್ಸ್ನಲ್ಲಿ ಹೇಳ್ತಾ ಇದ್ದೀವಿ. ಆ್ಯಂಡ್ ಮೋರ್ನ ಸ್ಟ್ರಾಂಗ್ ಮಾಡೋದಕ್ಕೆ ಮಚ್ ಯೂಸ್ ಮಾಡ್ಬೋದು ಅದ್ರ ಹಿಂದೆ. ಐ ಆಮ್ ಮಚ್ ಮೋರ್ ಕನ್ಸರ್ನ್ ಟು ನೋ ವಾಟ್ ಹ್ಯಾಪನ್ ಟು ಹಿಸ್ ಫಾದರ್ ಅನ್ಬೋದು. ಬಟ್ ಮಚ್ ರಿಲ್ಯಾಕ್ಸ್ಡ್, ಮಚ್ ಇಂಪಾರ್ಟೆಂಟ್ ಅಂತ ಮಚ್ ಮುಂದೆ ಅಡ್ಜೆಕ್ಟಿವ್ ಯೂಸ್ ಮಾಡಬಾರ್ದು. ಆ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ಆ್ಯಂಡ್ ಮೋರ್ನ ಈ ಥರನೂ ಯೂಸ್ ಮಾಡ್ಬೋದು ನೋಡಿ. ಪ್ಲೀಸ್ ಸ್ಪೀಕ್ ಮೋರ್ ಸ್ಲೋಲಿ ಅನ್ಬೋದು. ಅಂದರೆ ಏನು ಮಾತಾಡ್ತೀರಾ ಅದಕ್ಕಿಂತ ಸ್ಲೋ ಆಗಿ ಸ್ವಲ್ಪ ಮಾತಾಡಿ, ಇನ್ನಷ್ಟು ಸ್ಲೋ ಆಗಿ ಮಾತಾಡಿ ಅನ್ನೋದು. ರೈಟ್? ವಿ ವರ್ಕ್ಡ್ ಮೋರ್ ಕ್ವಿಕ್ಲಿ ದೆನ್ ಯೂಶ್ವಲ್. ಅಂದರೆ ನಾವು ಯೂಶ್ವಲಿ ತುಂಬ ಕ್ವಿಕ್ಕಾಗಿ ಕೆಲಸ ಮಾಡ್ತೀವಿ, ಬೇಗ ಬೇಗ ಮಾಡ್ತೀವಿ. ಬಟ್ ಈಗ ಇನ್ನೂ ಹೆಚ್ಚು ಕ್ವಿಕ್ಕಾಗಿ ಮಾಡಿದ್ವಿ, ಮೋರ್ ಕ್ವಿಕ್ಲಿ. ಯು ಶುಡ್ ಹ್ಯಾವ್ ಲಿಸನ್ಡ್ ಮೋರ್ ಕೇರ್ಫುಲಿ. ಇನ್ನಷ್ಟು ಕೇರ್ಫುಲ್ ಆಗಿ. ಪ್ಲೀಸ್ ಸ್ಪೀಕ್ ಮೋರ್ ಕ್ಲಿಯರ್ಲಿ. ಇನ್ನಷ್ಟು ಕ್ಲಿಯರ್ ಆಗಿ. ಬಿಕಾಸ್ ವಿ ಕಾಂಟ್ ಹಿಯರ್ ಯು. ಆಫ್ಟರ್ ಅ ಫ್ಯೂ ಮಂತ್ಸ್ ಕೋವಿಡ್ ಸ್ಟಾರ್ಟೆಡ್ ಸ್ಪ್ರೆಡಿಂಗ್ ಮೋರ್ ರ್ಯಾಪಿಡ್ಲಿ. ಇನ್ನೂ ಹೆಚ್ಚು ರ್ಯಾಪಿಡ್ ಆಗಿ. ಸೊ ಎಲ್ಲ ಕಡೆ ಮೋರ್ನ ತೆಗೆದು ಒಂದ್ಸರಿ ನೋಡಿ. ಪ್ಲೀಸ್ ಸ್ಪೀಕ್ ಸ್ಲೋಲಿ, ಪ್ಲೀಸ್ ಸ್ಪೀಕ್ ಮೋರ್ ಸ್ಲೋಲಿ. ವಿ ವರ್ಕ್ಡ್ ಕ್ವಿಕ್ಲಿ, ವಿ ವರ್ಕ್ಡ್ ಮೋರ್ ಕ್ವಿಕ್ಲಿ. ರೈಟ್? ಕನ್ಫ್ಯೂಷನ್ ಇದ್ದರೆ ಲಾಸ್ಟ್ ಕ್ಲಾಸ್ನ ಇನ್ನೊಂದ್ಸರಿ ನೋಡಿ, ಈ ಕ್ಲಾಸ್ನ ಬಂದು ಮತ್ತೆ ಇನ್ನೊಂದ್ಸರಿ ನೋಡಿ, ಅವಾಗ ಕ್ಲಿಯರ್ ಆಗುತ್ತೆ. ಈ ವಿಡಿಯೋ ಬೇರೆಯವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅನಿಸಿದ್ರೆ ಪ್ಲೀಸ್ ಅವರೆಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಏನಾದರೂ ಹೊಸದು ಕಲ್ತಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.